ಕನಕಪುರ ಎಂಬ ಒಂದು ಪಟ್ಟಣದಲ್ಲಿ ವಿನಯ್ ಎಂಬ ಒಬ್ಬ ಆಟೋ ಚಾಲಕನಿದ್ದನು. ಆತನು ತನ್ನ ಹೆಂಡತಿ ಹಾಗೂ ಪುಟ್ಟ ಮಗುವಿನೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ಸಂತೋಷವಾಗಿದ್ದನು. ಹೀಗಿರುವಾಗ ಒಂದು ದಿನ ಆತನ ಮಗುವಿಗೆ ಒಂದು ಕಾಯಿಲೆ ಬಂತು. ಅದನ್ನು ಆತನು ಆ ಊರಿನಲ್ಲಿದ್ದ ಎಲ್ಲ ಆಸ್ಪತ್ರೆಗಳಲ್ಲಿ ತೋರಿಸಿದನು. ಆದರೆ ವೈದ್ಯರು ಮಗುವಿನ ಶಸ್ತ್ರಚಿಕಿತ್ಸೆಗೆ 10 ಲಕ್ಷ ಹಣ ಬೇಕಾಗುತ್ತದೆ, ಅದನ್ನು 1 ತಿಂಗಳಿನ ಒಳಗಾಗಿ ತಂದು ಕಟ್ಟಿದರೆ ಮಗುವನ್ನು ಉಳಿಸಿಕೊಳ್ಳಬಹುದು ಎಂದು ಹೇಳಿದರು. ಇದನ್ನು ಕೇಳಿ ಆತನಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚದಂತಾಯಿತು. ಆತನು ಹಾಗೂ ಆತನ ಹೆಂಡತಿ ಬಹಳ ದುಃಖದಲ್ಲಿದ್ದರು. ಹಣ ಕೂಡಿಸುವುದಕ್ಕಾಗಿ ವಿನಯ್ ಹಗಲು ರಾತ್ರಿ ಆಟೋ ಓಡಿಸಲು ಪ್ರಾರಂಭಿಸಿದನು. ಆತನು ಮಗುವಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಹೀಗಿರುವಾಗ ಒಂದು ದಿನ ವಿನಯ್ ಆಟೋ ಓಡಿಸಿಕೊಂಡು ರಾತ್ರಿ ಬಸ್ ನಿಲ್ದಾಣದ ಬಳಿ ಬಂದಾಗ ಅಲ್ಲಿ ಒಂದು ಪೆಟ್ಟಿಗೆಯನ್ನು ನೋಡಿದನು. ಆತನು ತನ್ನ ಆಟೋವನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಹೋಗಿ ಆ ಪೆಟ್ಟಿಗೆಯನ್ನು ಎತ್ತುಕೊಂಡನು. ಅದನ್ನು ತೆರೆದು ನೋಡಿದಾಗ ಆತನಿಗೆ ತುಂಬಾ ಆಶ್ಚರ್ಯವೂ ಭಯವೂ ಉಂಟಾಯಿತು. ಯಾಕೆಂದರೆ ಆ ಪೆಟ್ಟಿಗೆಯ ತುಂಬಾ ಹಣವಿತ್ತು. ಆತನು ಸುತ್ತಲೂ ನೋಡಿದನು, ಯಾರೂ ಇರಲಿಲ್ಲ. ಪೆಟ್ಟಿಗೆಯನ್ನು ಎತ್ತಿ ತನ್ನ ಆಟೋದಲ್ಲಿ ಹಾಕಿಕೊಂಡು ಹೊರಟನು. ಹೋಗುವ ಮಾರ್ಗದಲ್ಲಿ ಈ ಪೆಟ್ಟಿಗೆಯಲ್ಲಿ ಹೆಚ್ಚು ಕಡಿಮೆ 50 ಲಕ್ಷ ಹಣವಿರಬಹುದು. ಇಷ್ಟು ಹಣದಿಂದ ನಾನು ನನ್ನ ಮಗುವಿನ ಚಿಕಿತ್ಸೆ ಸುಲಭವಾಗಿ ಮಾಡಬಹುದು. ಉಳಿದ ಹಣದಲ್ಲಿ ಒಂದು ಟ್ಯಾಕ್ಸಿಯನ್ನು, ಒಂದು ಸಣ್ಣ ಮನೆಯನ್ನು ಖರೀದಿಸಬಹುದು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ಈ ಹಣವನ್ನು ನೀಡಿರಬಹುದು ಎಂದು ಯೋಚಿಸಿದನು. ಹಾಗೆ ಮುಂದೆ ಸಾಗುವಾಗ ಆತನಿಗೆ ಆ ಹಣವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ. ಯಾರದೋ ದುಡ್ಡು, ಅವರಿಗೆ ಏನು ಅಗತ್ಯವಿತ್ತೋ ಏನೋ, ಇದನ್ನು ನಾನು ಇಟ್ಟುಕೊಂಡರೆ ನಾನು ಕಳ್ಳತನ ಮಾಡಿದ ಹಾಗಾಗುತ್ತದೆ ಅಲ್ಲವೇ? ಹೀಗೆ 101 ಆಲೋಚನೆ ಆತನ ಮನಸ್ಸಿನಲ್ಲಿ ಬರತೊಡಗಿತು. ಹೀಗಿರುವಾಗ ಪೆಟ್ಟಿಗೆಯೊಂದಿಗೆ ಮನೆಗೆ ಹೊರಟಿದ್ದ ವಿನಯ್ ತಕ್ಷಣ ತನ್ನ ಆಟೋವನ್ನು ಪೊಲೀಸ್ ಸ್ಟೇಷನ್ಗೆ ತಿರುಗಿಸಿದನು. ನೇರವಾಗಿ ಪೊಲೀಸರ ಬಳಿ ಹೋಗಿ ಆ ಪೆಟ್ಟಿಗೆಯನ್ನು ಕೊಟ್ಟನು. ಪೊಲೀಸ್ ಆ ಪೆಟ್ಟಿಗೆಯ ಮೇಲೆ ಇದ್ದ ಫೋನ್ ನಂಬರ್ಗೆ ಕರೆ ಮಾಡಿದಾಗ ಒಬ್ಬ ದೊಡ್ಡ ವ್ಯಾಪಾರಿ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಪೆಟ್ಟಿಗೆಯನ್ನು ತೆಗೆದುಕೊಂಡನು. ಹಣವನ್ನು ಎಣಿಸಿ ನೋಡಿದನು, ಎಲ್ಲ ಸರಿಯಾಗಿಯೇ ಇತ್ತು. ಆಗ ಆ ವ್ಯಾಪಾರಸ್ಥನು ಪೊಲೀಸರಿಗೆ ಈ ಪೆಟ್ಟಿಗೆಯನ್ನು ಹಿಂತಿರುಗಿಸಿದವರು ಯಾರು ಎಂದು ಕೇಳಲು ಅವರು ವಿನಯನನ್ನು ತೋರಿಸಿದರು. ಆ ವ್ಯಾಪಾರಸ್ಥನು ವಿನಯನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಆತನಿಗೆ ತನ್ನ ಕಂಪನಿಯಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಹಾಗೂ ವಿನಯನ ಮಗುವಿನ ಚಿಕಿತ್ಸೆಯ ಎಲ್ಲ ವೆಚ್ಚವನ್ನು ತನ್ನ NGO ಇಂದ ನೀಡಿ ಚಿಕಿತ್ಸೆಯನ್ನು ಮಾಡಿಸಿದನು. ಪ್ರಾಮಾಣಿಕತೆಗೆ ಯಾವಾಗಲೂ ಪ್ರತಿಫಲ ಸಿಗುತ್ತದೆ. ಅದು ಕೆಲವೊಮ್ಮೆ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಆಗಿರಬಹುದು. ಪರಿಸ್ಥಿತಿ ಹೇಗೆ ಇರಲಿ, ನಾವು ನಮ್ಮ ಮೌಲ್ಯಗಳಿಗೆ ಬದ್ಧರಾಗಿ ಉಳಿದರೆ ಸರಿಯಾದ ಮಾರ್ಗವು ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ.